ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಾದಿ ನಾವೆಲ್ಲ ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡಿವಿ ಗೊತ್ತಾ? ಏಯ್ ಒಂದು ಫೋನ್ ಆದ್ರೂ ಮಾಡೋದಲ್ವೇನೋ? ಬಿಡ್ರ ಸ್ವಲ್ಪ ಕೆಲಸ ಇತ್ತು. ಆದ್ರೂ ನೀವೆಲ್ಲ ನನ್ನ ಇಷ್ಟೊಂದು ಮಿಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಾನಿಲ್ದೆ ನಿಮ್ಮ ಲೈಫು ಎಷ್ಟು ಬೋರಿಂಗ್ ಅಂತ ಅರ್ಥ ಆಗ್ತಾ ಇದೆ. ಅದೇ ಆಲ್ ಓಕೆ ನಾವು ಹಳ್ಳಿಲಿ ಏನಾಯ್ತು? ಮತ್ತೆ ಆ ಲಕ್ಕಿ ಜೊತೆ ಏನಾದ್ರೂ ಕಿರಿಕಾಯ್ತಾ? ನೋಡು ಶಮಿ, ಲಕ್ಕಿ ಬಗ್ಗೆ ಆಗಲಿ ಆ ಹಳ್ಳಿ ಬಗ್ಗೆ ಆಗಲಿ ಪ್ಲೀಸ್ ಕೇಳಬೇಡ. ದಟ್ಸ್ ಅ ಕ್ಲೋಸ್ ಚಾಪ್ಟರ್. ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಕರೆಕ್ಟ್. ಇವತ್ತಿಂದ ನಮ್ಮ ಹೊಸ ಜರ್ನಿ ಶುರು ಆಗ್ತದೆ. ಲೆಟ್ಸ್ ಎಂಜಾಯ್ ಗೈಸ್. ಕರೆಕ್ಟ್ ಕೊಂಡ್ರು. ನಾವೆಲ್ಲ ಸೀಟ್ ಸಿಕ್ಕಿರೋದಕ್ಕೆ ಪಾರ್ಟಿನೇ ಮಾಡಿಲ್ಲ. ಇವತ್ತು ಓರಿಯಂಟೇಷನ್ ಆದ್ಮೇಲೆ ಲೆಟ್ಸ್ ರಾಕ್ ಇಟ್. ಪಾರ್ಟಿ ನಂದು, ಮೆನು ನಿಮ್ದು, ಓಕೆನಾ? ಚಲೋ ಲೆಟ್ಸ್ ಗೋ. ಏ ಆದಿ, ಎಲ್ರೂ ಒಂದು ಗ್ರೂಪ್ ಫೋಟೋ ತಗೊಂಡ್ವಾ? ಅಷ್ಟೇ ತಾನೆ, ಬಾ. ಆದಿ ಏನಾಯ್ತು? ಏನಿಲ್ಲ. ಏನಾಯ್ತು? ಪ್ರತಿ ವರ್ಷದ ಅಕಾಡೆಮಿಕ್ ಇಯರ್ನ ಮೊದಲನೇ ದಿನ ಹೇಳೋ ಮಾತನ್ನೇ ನಾನು ಇವತ್ತು ಹೇಳ್ತಾ ಇದ್ದೀನಿ. ನನಗೆ ಇದು ಹಳೇದು, ಆದರೆ ನಿಮಗೆ ಇದು ಹೊಸದು. ಮೊದಲಿಗೆ ಗುಡ್ ಮಾರ್ನಿಂಗ್. ಐ ವೆಲ್ಕಮ್ ಯು ಆಲ್ ಟು ಅವರ್ ವಿದ್ಯಾಗಿರಿ ಕಾಲೇಜ್. ನೀವೆಲ್ಲ ಬ್ಯಾಚುಲರ್ ಡಿಗ್ರಿ ಮುಗಿಸಿ ಮಾಸ್ಟರ್ ಡಿಗ್ರಿಗೆ ಬಂದಿದ್ದೀರಾ. 3 ವರ್ಷದ ಬ್ಯಾಚುಲರ್ ಡಿಗ್ರಿಲಿ ಕಲ್ತಿರೋದನ್ನ ಅದರ 3 ಪಟ್ಟನ್ನ ಈ 2 ವರ್ಷದ ಮಾಸ್ಟರ್ ಡಿಗ್ರಿಲಿ ಕಲಿತೀರಾ. ಚೆನ್ನಾಗಿ ರುಬ್ತೀವಿ ಅನ್ನೋದನ್ನ ಅಣ್ಣ ಹೆಂಗ್ ಹೇಳ್ತಾವನೆ ನೋಡ್ರ. ಇನ್ ದಿಸ್ ಕಾಲೇಜ್ ವಿ ಆರ್ ದೇರ್ ಟು ಹೆಲ್ಪ್ ಯು. ನಿಮ್ಗೆ ಏನೇ ಡೌಟ್ಸ್ ಪ್ರಾಬ್ಲಮ್ ಇದ್ರೂ ಧೈರ್ಯವಾಗಿ ನಮ್ಮ ಹತ್ರ ಹೇಳ್ಕೋಬಹುದು. ವೆರಿ ಗುಡ್. ಐ ಲೈಕ್ ಯುವರ್ ಕರೇಜ್. ಹಿಂಜರಿಕೆ ಇಲ್ಲದೆ ಪ್ರಶ್ನೆ ಕೇಳೋಕೆ ಇದ್ದಿದೆಯಲ್ಲ. ಏನಪ್ಪ ನಿನ್ನ ಹೆಸರು? ಲಕ್ಷ್ಮಿ. ಲಕ್ಷ್ಮಿ? ಯು ಮೀನ್ ಲಕ್ಷ್ಮೀನಾರಾಯಣ್? ಇಲ್ಲ ಇಲ್ಲ ಇಲ್ಲ, ನನ್ನ ಹೆಸರು ಆದಿ ಅಂತ. ಹಾಯ್ ಹಾಯ್ ಹಾಯ್. ಆದಿ, ಸುಮ್ಮನೆ ಹಾಯ್ ಹೇಳಕ್ಕಿದ್ದೆ ಸರ್, ನೀವು ಕಂಟಿನ್ಯೂ ಮಾಡಿ. ಓಕೆ, ಕೂತ್ಕೊಳ್ಳಿ. ಆದಿ ಏನಾಯ್ತು? ಯಾಕೆ ಅಲ್ಲಿ ನೋಡ್ತಿದ್ಯಾ? ಶಮಿ, ಆ ಬಾಗ್ಲಲ್ಲಿ ಲಕ್ಷ್ಮಿ ಬಂದ್ಲು. ಲಕ್ಷ್ಮಿನ? ಅವಳು ಯಾಕೋ ಇಲ್ಲಿಗೆ ಬರ್ತಾಳೆ? ಅದೇ, ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ? ಆದರೆ ಬಂದಂಗಾಯ್ತು. ಮಚ್ಚು, ಚೈಲ್ಡ್ಹುಡ್ ಡ್ರಾಮಾ, ಆಕ್ಸಿಡೆಂಟ್ ಡ್ರಾಮಾ ಥರ ನೀನು ಲಕ್ಕಿ ಡ್ರಾಮಾದಲ್ಲೇ ಇದೆಯಾ ಅನ್ಸತ್ತೆ. ಅವಳು ಕೊಟ್ಟಿರೋದೇನು ಕಮ್ಮಿ ಟಾರ್ಚರಾ? ಅದಕ್ಕೆ ಎಲ್ಲಿ ನೋಡಿದ್ರು ಅವಳನ್ನೇ ನೋಡ್ದಂಗೆ ಆಗ್ತಿದೆ ಬಿಡು ನಿನಗೆ. ಇದು ಇರ್ಬೋದು. 3 ಹೊತ್ತು ಅವಳು ಜಪ ಮಾಡ್ಕೊಂಡಿದ್ರೆ ಎಲ್ಲ ಕಡೆ ಅವಳೇ ಕಾಣಿಸ್ತಾಳೆ. ಮೊದಲು ಅವಳು ಜಪ ಮಾಡೋದು ಬಿಟ್ಟು ಸ್ವಲ್ಪ ಅಕ್ಕಪಕ್ಕ ಇರೋರ ಹೆಸರನ್ನ ಜಪ ಮಾಡೋದು ಕಲಿ. ನಿನಗೆ ಹೇಳ್ತಿರೋದು. ಹೊರಗಡೆ ಇರೋ 1000 ಜನಕ್ಕೆ ಸಿಗದೆ ಇರೋ ಸೀಟು ನಿಮಗೆ ಸಿಕ್ಕಿದೆ ಅಂದ್ರೆ ಅದು ನಿಮ್ಮ ಅದೃಷ್ಟ ಅಲ್ಲ, ಅರ್ಹತೆ. ಎವ್ರಿ ಸಿಂಗಲ್ ಸೀಟ್ ಇನ್ ಮೈ ಕಾಲೇಜ್ ಈಸ್ ವೆರಿ ವ್ಯಾಲ್ಯೂಬಲ್. ಐ ಡೋಂಟ್ ವಾಂಟ್ ಎನಿ ಸೀಟ್ ಟು ಬಿ ವೇಸ್ಟೆಡ್ ಹಿಯರ್. ಓಕೆ, ನೌ ವಿ ಆಲ್ ಕ್ಯಾನ್ ಗೋ ಟು ಯುವರ್ ಕ್ಲಾಸ್ ರೂಮ್. ಥ್ಯಾಂಕ್ ಯು. ಆದಿ, ಆದಿ ನಿಂತ್ಕೋ. ಯಾಕೆ ಆದಿ ಅಷ್ಟು ಅರ್ಜೆಂಟಲ್ಲಿ ಹೋಗ್ತಿದ್ಯಾ? ಏನಾಯ್ತು? ಶಮಿ, ಅದು ಅಲ್ಲಿ ಏನು ಮತ್ತೆ ಲಕ್ಷ್ಮಿ ಕಾಣಿಸಿದ್ಲಾ? ಇಲ್ಲ ಇಲ್ಲ, ನಾನು ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ, ನೀವೆಲ್ಲ ಕ್ಲಾಸ್ಗೆ ಹೋಗಿ. ಸರಿ, ನಡಿ ಹೋಗೋಣ. ಶಮಿತಾ ಹೇಳ್ದಂಗೆ ನನಗೆ ಭ್ರಮೆ ಅನ್ಸುತ್ತೆ. ಆದರೂ 3 ಸಲ ಕಾಣಿಸೋ ಅಷ್ಟು ಭ್ರಮೆ ಅಂದರೆ
ಅವಳಜ್ಜಿ ಲಕ್ಕಿ ಯಾವ ರೇಂಜಿಗೆ ಅಫೆಕ್ಟ್ ಮಾಡಿದಾಳೆ ನನ್ನ ಲೈಫ್ನ. ಅಪ್ಪಿ ತಪ್ಪಿನೂ ಅವಳು ಇಲ್ಲಿಗೆ ಬರಬಾರ್ದು. ಅವಳು ಕುತ್ತಿಗೆಗೆ ನಾನು ತಾಳಿ ಬೇರೆ ಕಟ್ಟಿದ್ದೀನಿ ಅಂತ ಇಲ್ಲಿರೋರು ಗೊತ್ತಾಗ್ಬಿಟ್ರೆ ನೋ ವೇ. ಆದಿ ನಿನ್ನ ಇಮೇಜು, ಮಾಸು, ಗತ್ತು ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಓಹೋ ಏನ್ ಮಹೇಶ ಸಂಜೀವನ್ ಹೆಂಡ್ರನಾಗೆ ಕಾವಲಾಗಿ ಎಕಡಿಕ ಕರ್ಕೊಂಡು ಹೊಂಟಾಗದೆ. ಕಾವಲ್ ಕಾಯಕ್ ನಾನೇನು ಸೆಕ್ಯೂರಿಟಿ ಗಾರ್ಡ. ಅಂಗಡಿಗೆ ಹೋಗ್ಬೇಕು ಅಂದ್ಲು, ದಾರಿ ತೋರಿಸ್ತಾ ಇದ್ದೆ ಅಷ್ಟೇ. ಆಯ್ತಾಯ್ತು ಪಾಪ ಹೆಣ್ಮಗ ಕೈನಾಗೆ ಕಿವಿನಾಗೆ ಜೋರಾಗಿ ಒಡವೆ ಹಾಕೊಂಡದೆ. ನಿನ್ನೆ ನಂಬ್ಕೊಂಡ್ ಬಂದೈತೆ ಅಂತ ಅನ್ಸುತ್ತೆ. ಹುಷಾರ ಕರ್ಕೊಂಡೋಗು. ಅದು ನೀನು ಹೇಳೇ ಗೊತ್ತಾಗಬೇಕಾ ನನಗೆ? ನಮ್ಮ ಮನೆ ಸೊಸೆನ ಹೆಂಗ್ ಕರ್ಕೊಂಡು ಹೋಗ್ಬೇಕು ಅಂತ ನಂಗೆ ಸಂದಾಗ ಗೊತ್ತದೆ. ನೀನು ನಿನ್ನ ಕೆಲಸ ನೋಡೋಗು. ಕಂಡಿದಿನ್ ಕಣೋ. ಅವ್ರಿಗೋಟ್ಲು ನೀನು ನಡಿಯಮ್ಮ. ಅವ್ರು ಯಾಕೆ ಹಂಗಂದ್ರು? ಆ ಅಮ್ಮನ ದೃಷ್ಟಿ ಸರಿ ಇಲ್ಲ. ಕಣ್ಣಾಕಿ ಹಂಗೆ ಕಬರ್ ಬಿಡ್ತಾಳೆ. ನೀನೇನು ತಲೆ ಕೆಡ್ಸ್ಕೊಂಬೇಡ, ನಿನ್ನ ಜೊತೆ ನಾನಿದ್ದೀನಲ್ಲ. ಬಾಮ್ಮ, ಮೂರಲ್ಲಿ ನೋಡಿ ಹೆಂಗೆ ಐತೆ. ಏನವ್ವ ಸಿಟಿಗೊಂಬೆ, ಇಷ್ಟು ದಿನ ಆದ್ಮೇಲೆ ಮನೆಯಿಂದ ಆಚೆ ಕಾಲಿಟ್ಟಿದ್ಯಾ? ನಿನ್ ಗಂಡನು ನಿಮ್ಮ ಅತ್ತೆ ಮನೇಲಿ ಕೂಡಕೊಂಡು ಹೇಳೇಳೆ ಸರ್ಪ ನಿಧಿ ಕೈದಂಗೆ ಕಾಯ್ತವ್ರೇನೋ ಅನ್ಕೊಂಡ್ಬಿಟ್ಟಿದ್ವಿ ನಾವೆಲ್ಲ. ಆ ಥರ ಏನಿಲ್ಲ, ನಾನೇ ಹೊರಗೆ ಬರೋಕ್ಕೆ ಹಿಂಜರಿತಾ ಇದ್ದೆ. ಏ ಊರಿಗೆ ಬಂದವಳು ನೀರಿಗೆ ಬರ್ದೇ ಇದ್ರೆ ಹೆಂಗವ್ವ? ಪಂಚಾಯತಿ ಅವರು ಪೈಪ್ ಹಾಕ್ಸಿ ಮನೆಗೆ ನೀರು ಬಿಡ್ತಾವ್ರೆ, ಅಲ್ಲೇ ಇಟ್ಕೊಂತೀವಿ. ನಮ್ಮ ಮನೆ ಸೊಸೆನ ನಿಮ್ಮ ಮನೆ ತಾವಂತೂ ನೀರು ಹಿಡಿಯಕ್ಕೆ ಕಳ್ಸಕ್ಕಿಲ್ಲ. ಹೋಗೋಗ್ರಿ, ಕೆಲಸ ನೋಡೋಗ್ರಿ. ಇವ್ರದ್ದು ಇದ್ದಿದ್ದೆ. ನೀನು ನಡಿಯಮ್ಮ, ನಡಿ. ಹಾಂ, ನಮಸ್ಕಾರ. ಬೆಳಗ್ಗೆನೆ ಸಾಲ ಕೊಟ್ಟವನು ಕಣ್ಮುಂದೆ ಸನಿ ಥರ ಕಾಣಿಸ್ಬಿಟ್ನಲ್ಲ. ಎಡಕ್ಕೋ ಬಲಕ್ಕೋ ತಿರ್ಕೊಳ್ಳೋಣ ಅಂದರೆ ಅಡ್ಡದಾರಿಗಳು ಇಲ್ಲ. ಏನು ಮಾಡೋದು ಇವಾಗ? ಏನಾಯ್ತು? ಯಾಕೆ ನಿಂತ್ಕೊಂಡ್ರಿ? ಅದು ಬೇಗ ಹೋಗೋಕ್ಕೆ ಯಾವುದಾದ್ರೂ ಒಳದಾರಿ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಇವಳು ಮುಂದೆ ಸಾಲ ಕೇಳಿ ನಾನು ಮರ್ಯಾದೆ ತೆಗಿತಾನೋ ಏನೋ. ಹೆಂಗೆ ಬಚಾವಾಗದು ಇವಾಗ? ಏನಣ್ಣ ಬೆಳಗ್ಗೆ ಎತ್ತಾಗ ಸವಾರಿ ಹೊಂಟಿದ್ಯಾ? ಸಾಲ ತಗೊಂಡವ್ರೆಲ್ಲ ಮನೆ ಹತ್ರ ಬಂದು ಬಡ್ಡಿ ಅಷ್ಟೆಲ್ಲ ವಾಪಸ್ ಕೊಟ್ರೆ ನಾನು ಯಾಕೆ ಊರುದ್ದ ಸವಾರಿ ಹೋಗ್ಲಿ? ಅದು ನಿಜವೇ ಕಣಣ್ಣ. ಸಾಲ ಕೊಟ್ಟ ಮೇಲೆ ಮರ್ಯಾದೆಯಿಂದ ತಂದು ಕೊಡಬೇಕು. ನಾವೇ ಕೊಟ್ಟು ನಾವೇ ಅಲಿಯಂಗಾದ್ರೆ ಉರಿದೋಗುತ್ತೆ ಅಲ್ವಾ? ಅದಕ್ಕೆ ನಿಮ್ಮ ಮನೆ ತೋ ಬರೋಣ ಅಂದ್ಕೊಂಡಿದ್ದೆ. ಹೇಗೂ ನೀನೇ ದಾರಿಯಲ್ಲೇ ಸಿಕ್ತಲ್ಲ ಮಹೇಶ. ಯಾಕಣ್ಣ, ಏನಾದರೂ ಪ್ರಾಬ್ಲಮ್ಮಾ? ಯಾರಾದ್ರೂ ಬಡ್ಡಿ ಗಿಡ್ಡಿ ಕೊಟ್ಟಿಲ್ವಾ? ಕೊಟ್ಟಿಲ್ಲ ಅಂದ್ರೆ ಹೇಳು, ನಾನೇ ಬಂದು ಒದ್ದು ವಸೂಲಿ ಮಾಡ್ಕೊಡ್ತೀನಿ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ